ನಮಸ್ಕಾರ ಸ್ನೇಹಿತರೆ, ಈಗಷ್ಟೇ ಒಂದು ವಿಡಿಯೋ ನೋಡ್ತಾ ಇದ್ದೆ. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ HD ಪ್ರಖ್ಯಾತ್ ಗೌಡ, ಸಾಮಾಜಿಕ ಹೋರಾಟಗಾರ, ಕಾನೂನು ಸಲಹೆಗಾರ ಮಾತಾಡ್ತಾ ಇದ್ದೀನಿ. ನನಗೆ ಶಾಕ್ ಆಯಿತು. ಸೊ ನಿಮಗೂ ಒಂದು ಇನ್ಫಾರ್ಮೇಷನ್ ತಿಳಿಸೋಣ ಅಂತಲೇ ಈ ವಿಡಿಯೋ ಮಾಡಿರೋದು. ಮತ್ತೊಮ್ಮೆ ಒಂದು ಹೊಸ ವಿಚಾರದೊಂದಿಗೆ ಹಂಚ್ಕೋತಾ ಇದ್ದೀನಿ. ಏನಪ್ಪ ಅಂತಂದ್ರೆ, ಸೊ ಕಾನೂನು ಸಲಹೆಗಾರರು ಒಂದು ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದಾರೆ. SC/STಗಳ ಜಮೀನನ್ನ ಖರೀದಿ ಮಾಡಬೇಕಾದ್ರೆ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಪ್ರಾಪರ್ಟಿಗಳನ್ನು, ಆಸ್ತಿಗಳನ್ನು ಖರೀದಿ ಮಾಡುವಾಗ ಅವರಿಂದ ಮರು ವ್ಯಾಪಾರ ಮಾಡಬೇಕಾದ್ರೆ ಇರ್ತಕ್ಕಂಥ ಕೆಲವಾರು ತೊಡಕುಗಳಿದೆ. ಎಲ್ಲ ಗ್ರ್ಯಾಂಟ್ ಲ್ಯಾಂಡ್ಗಳು ಗೌರ್ಮೆಂಟಿಂದ ಕೊಟ್ಟಿರ್ತಾರೆ. ನಾಳೆ ದಿನ ಗೌರ್ಮೆಂಟಿಂದ ಪರ್ಮಿಷನ್ ತೊಗೊಬೇಕು. ಅದರಲ್ಲೊಂದು ಇಂಪಾರ್ಟೆಂಟ್ ಕ್ವಶನ್ ನನಗೆ ಬಂದಿತ್ತು. ಕನಕಪುರದಿಂದ ಜಮೀನು ತೊಗೊಬೇಕು ಅಂದರೆ ಹಲವಾರು ರೂಲ್ಸ್ಗಳು ಇದೆ. ಆ ರೂಲ್ಸ್ಗಳನ್ನ ಫಾಲೋ ಮಾಡಬೇಕು, ಪರ್ಮಿಷನ್ಗಳು ತೊಗೊಬೇಕು. ಈಗಾಗಲೇ ಸ್ಯಾಂಕ್ಷನ್ ಆಗಿರ್ತಕ್ಕಂಥ ಜಮೀನು ಅದನ್ನ ಜನರಲ್ ಕ್ಯಾಟಗರಿ ಅವ್ರು ಯಾರು ಪರ್ಚೇಸೇ ಮಾಡಂಗಿಲ್ಲ. ಕೃಷಿಯೇತರ ಚಟುವಟಿಕೆಗಳಿಗೆ ಪರಿವರ್ತನೆಯನ್ನ ಮಾಡಿದ್ದಾರೆ. ಅಂದ್ರೆ ರೆಸಿಡೆನ್ಷಿಯಲಿ ಕನ್ವರ್ಷನ್ ಮಾಡಿದ್ರೆ, ಅಂದ್ರೆ ವಾಸದ ಉಪಯೋಗಕ್ಕಾಗಿ ಕನ್ವರ್ಷನ್ ಮಾಡಿದ್ರೆ ಯಾರು ಬೇಕಾದ್ರೂ ಕೊಂಡ್ಕೋಬಹುದು. ಇನ್ನೊಂದ್ಸಲ ಹೇಳ್ತೀನಿ, ಕೇಳ್ಕೊಳ್ಳಿ. ಸೊ ಯಾರು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು ಅಂತ ಒಂದು ಇನ್ಫಾರ್ಮೇಶನ್ ತಿಳಿಸಿದ್ದಾರೆ. ಸರ್, ಅದು ಜಮೀನಾ ಅಥವಾ ಸೈಟಾ? ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರ ಒಂದು ಜಮೀನನ್ನ ಈಗಾಗಲೇ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರಿಗೆ ಯಾವುದೇ ತರಹದ ಫೆಸಿಲಿಟಿಗಳಿಲ್ಲ ಅಂತ ಸರ್ಕಾರದವರೇ ಅವರಿಗೆ ಜಮೀನುಗಳನ್ನ ಕೊಡ್ತಾ ಇದ್ರು. ಕೃಷಿಯೇತರ ಚಟುವಟಿಕೆಗಳಿಗೆ ಅದನ್ನ ಪರಿವರ್ತನೆ ಮಾಡಿದ್ರೆ, ಈಗ ನೀವೇನು ಹೇಳ್ತಾ ಇದ್ದೀರಾ ಅಂದ್ರೆ, ಕೃಷಿಯೇತರ ಪರಿವರ್ತನೆ ಮಾಡಿದ್ರೆ ಆ ಜಮೀನು ಯಾರು ಬೇಕಾದ್ರೂ ಕೊಂಡ್ಕೊಬಹುದು. ನೀವು ಹೋಗಿ ಆ ಭೂಮಿನ ಖರೀದಿ ಮಾಡುವಾಗ DC ಪರ್ಮಿಷನ್, ತಹಸೀಲ್ದಾರ್ ಪರ್ಮಿಷನ್, ಇನ್ಯಾರ್ದು ಪರ್ಮಿಷನ್ ಯಾರ್ದು ಬೇಕಾಗಿಲ್ಲ. ಗ್ರ್ಯಾಂಟ್ ಲ್ಯಾಂಡ್ನ ಯಾರು ಬೇಕಾದರೂ ಹೆಂಗೆ ಬೇಕಾದರೂ ಪರ್ಚೇಸ್ ಮಾಡಬಹುದಾ ಸರ್ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಅವ್ರಿಗೆ ಪತ್ರನೇ ಇರಲ್ಲ, ಬರೀ ಸಾಗುವಳಿ ಚೀಟಿ ಮಾತ್ರ ಇರುತ್ತೆ. ನೇರವಾಗಿ ಖರೀದಿ ಮಾಡ್ಬೋದು. ಇದನ್ನ ಬೇರೆ ಭೂಮಿಗಳನ್ನ ಹೇಗೆ ಖರೀದಿ ಮಾಡ್ತೀರಾ, ಬೇರೆ ಆಸ್ತಿಗಳನ್ನ? ನನಗೆ ತಿಳಿದಿರಂಗೆ ಬೆಂಗಳೂರಲ್ಲಿ ಒಂದು 40-60% ಈ ಥರದ್ದೇ ಜಾಗಗಳಿರೋದು ಕನ್ವರ್ಷನ್ ಮಾಡಿ ಲೇಔಟ್ಗಳು ಮಾಡಿ ಮಾರ್ತಾ ಇದ್ದಾರೆ. ಈಗ ಹೊಸದಾಗಿ ಹೈಕೋರ್ಟ್ ಆದೇಶ ಮಾಡಿದೆ. ಹಾಗಾಗಿ ದಯವಿಟ್ಟು ಎಲ್ಲ ಇಡೀ ಕರ್ನಾಟಕದವ್ರಿಗೆ ಈ ಕಾನೂನನ್ನು ಉಪಯೋಗಿಸ್ಕೊಳ್ಳಿ. ಸರ್, ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ. ಕೊಟ್ಟಿರೋ ಮಾಹಿತಿ ಸೂಪರ್ ಆಗಿದೆ, ನನಗೂ ಇಷ್ಟ ಆಯಿತು, ಅದಕ್ಕೆ ವಿಡಿಯೋ ಮಾಡಿರೋದು. ಆ ಆರ್ಡ್ರ್ ಕಾಪಿ ಏನು ಸ್ಯಾಂಕ್ಷನ್ ಆರ್ಡ್ರ್ ಆಗಿದೆ, ಯಾವ ರೀತಿ ಸ್ಯಾಂಕ್ಷನ್ ಮಾಡಿದ್ದಾರೆ ಅನ್ನೋದನ್ನ ಒಂದು ವಿಡಿಯೋ ಮಾಡಿಬಿಟ್ಟು ದಯವಿಟ್ಟು ನಮ್ಮ ಜನಗಳಿಗೆ ತಿಳಿಸಿ. ಯಾಕಂದರೆ ತುಂಬ ಪ್ರಾಬ್ಲಮ್ ಇರೋದೇ ಈ ಸಮಸ್ಯೆ.